ಸ- ಇಲ್ಲ ಸರ್, ಅದು ಈಗ ಏನಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡಂಗಿಲ್ಲ. ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಯಾಕೆ ಅಂದ್ರೆ ನನ್ನ ಕೆರಿಯರ್ಗೆ ಡ್ಯಾಮೇಜ್ ಆಗಿರೋದು ಅದೊಂದೇ. ಮಿಕ್ಕಿದ ಏನಿದೆ ಅದು ಕಾನೂನು ಏನಿದೆ ಅದು ನೋಡ್ಕೊಂತ ಇದೆ. ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನ್ ಕತೆ ಅನ್ನೋದು ನನಗೆ ಇನ್ನೊಂದು ವಾರ 15 ದಿವಸದಲ್ಲಿ ನನಗೆ ಒಂಚೂರು ಬೇಲ್ ಏನೋ ಇದಾಗಿರೋದ್ರಿಂದ, ಕಂಡೀಷನ್ ಬೇಲ್ ಇರೋದ್ರಿಂದ ನಾವು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್. ಅದಕ್ಕೋಸ್ಕರ ಅಲೋಕ್ ಅನ್ನೋರು ಅವರು ಸುಮಾರು 7-8 10 ವರ್ಷದಿಂದನೇ ಜೊತೆಲಿದ್ದಾರೆ. ಇವತ್ತು ಜೊತೆಲಿದ್ದಾರೆ, ಅವತ್ತು ಜೊತೆಲಿದ್ದಾರೆ. ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೆ ಏನನ್ನೋದು ಗೊತ್ತಿಲ್ಲ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಆಚೆ ಕಡೆಯಿಂದನೂ ಕೂಡ ಫುಲ್ ಜೇಬಿಗೆ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ. ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡ್, ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡ್ ಕೇಳಿದ್ರೆ ಆಟೋಮೆಟಿಕ್ ಆಗುತ್ತಂತೆ. 24/7 ಅವ್ರದ್ದು ರೆಕಾರ್ಡಲ್ಲೇ ಇರುತ್ತಂತೆ. ಕೇಳಿದ್ರೆ ಹೀಗೆ ಹೇಳ್ತಾವ್ರಂಗಂತ. ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇವ್ರದ್ದು ಒಂದು ನನಗೆ ಅನ್ಸಿದ್ದು ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ, ಇಲ್ಲ ಈ ಸಿನಿಮಾ ಏನಾರ ಕ್ಲಿಕ್ ಆಗುತ್ತೆ ಅಂತನೋ, ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದ್ರೆ ನಿಜವಲ್ಲೂ ನಾನೇ ಸರೆಂಡರ್ ಆಗ್ಬಿಡ್ತದೆ. ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿದೆ. ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತಾಯ್ತಲ್ಲ, ಅದು ನನಗೆ ಆಗ್ತಿಲ್ಲ. ಯಾಕೆಂದ್ರೆ ಪ್ರಮೋಷನ್ಗೆ ನೀವು ನೋಡಿರ್ಬೇಕು, ಊಟ ಮಾಡಿದ ಸರ್ 1 ತಿಂಗಳು ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದಿರ ಪ್ರಮೋಷನ್. ಆ ಪ್ರಮೋಷನ್ ಮಾಡಿದ್ಕೆ ಏನಾದ್ರು ಹಿಂಗ ಆಯ್ತಾ, ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನೋ ಗೊತ್ತಿಲ್ಲ. ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಇವ್ರಿಗೆ ಹೇಳಿದ್ದೆ 2ನೇ ಸಿನಿಮಾ ಹಿಂಗ ಆಗ್ತಿದೆ, ಒಂದಿಷ್ಟು ಬಜೆಟ್ ಅಂತಾನು ಇವ್ರ ಬಜೆಟ್ ತಲೆ ಹೇಳಿದೆ, ಇದು ಎಷ್ಟು ಖರ್ಚಾಗಿದೆ ಅಂತಾನು ಹೇಳಿದೆ. ಒಂದು 2.25-3 ಕೋಟಿ ಇದು ಬಜೆಟ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರಿಗೆ ಎಷ್ಟು ಎಫಿರಿಯನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೆ. ಅದು ಮಾತುಕತೆ ಆಗಿತ್ತು. ಇದಕ್ಕೇನಾದ್ರೂ ಮುಂದೆ ಹೋಗ್ಬಿಡ್ತಾನ ಏನ್ ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು, ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದ್ರು ಒಂದು ಒಳ್ಳೆ ಸಿನಿಮಾ, ನೀನು ಇಷ್ಟು ಕೋಟಿದ್ ಮಾಡ್ತೀನಿ, ನಾನು ಇಷ್ಟು ಕೋಟಿದ್ ಮಾಡ್ತೀನಿ ಬಾ ಅಂದ್ರೆ ನಂಗೂ ಖುಷಿ ಆಗೋದು. ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ, ವಿಡಿಯೋ ರೆಕಾರ್ಡ್ ಬಿಟ್ಟು ನಿನ್ ಮೇಲೆ ಕೊಡ್ತೀನಿ, ಅದಲ್ಲ. ನಾನು ಕಾಂಪಿಟೇಟರ್ ಕೊಡೋಕಲ್ಲ. ನಾನು ಈ ಚಿಕ್ಕ ಈಗ ಅಂಬೆಗಾಲ ಇಡ್ತಿರೋದು. ಬೇಜಾರು ಏನಂತಂದ್ರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡ್ಬೇಕು ಅಂತ ಒಂದು 2-3 ಸಿನಿಮಾ ಮಾಡಿದೆ. ಯಾವ ಕಟೌಟ್ ನಾವು ನೋಡಕ್ಕಾಗಿಲ್ಲ. ಈ ಸಿನಿಮಾ ಮೂಲಕ ನಾವು ಒಂದು 50 ಅಡಿ ಎಷ್ಟು ಕಟೌಟ್ ಹಾಕಿದ್ರು. ನಾಳೆ ಕಟೌಟ್ ಅನ್ನಂಗೆ ಇವತ್ತು ಒಳಗಡೆ ಹೋಗ್ತೀನಿ. 1 ತಿಂಗಳು ಪ್ರಮೋಷನ್, 1 ತಿಂಗಳು ನೀವು ನೋಡಿರ್ಬೋದು. ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ. ನಾನು ಎಲ್ಲಾ ಕಡೆ ಪ್ರಮೋಷನ್ ಮಾಡಿದ್ದೀನಿ. 24/7 ಮಾಡಿದ್ದೀನಿ ಸರ್. 2 ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ. ಅಷ್ಟು ಅದು ನನಗೆ ಅಸಹ್ಯ ಆಗ್ತಿದೆ ಸರ್. ರೆಕಾರ್ಡ್ ಕೇಳಿದ್ರೆ ನನಗೆ ಅನ್ಸುತ್ತೆ, ಇಷ್ಟೊಂದು ಈ ತರದೆಲ್ಲ. ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವಲ್ಲೂ ಡಿಲೀಟ್ ಮಾಡಿಸಿದೆ ಸರ್. ನಾನು ಹಂಗೆಲ್ಲ ಇದ್ದಿದ್ರೆ ನಾನು ನಿಜವಲ್ಲೂ 100% ಡಿಲೀಟ್ ಮಾಡಿಸ್ತಿದ್ದೆ. ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ. ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ ಒಂದೊಂದು ನ್ಯೂಸ್ಗಳು ಬರ್ತಾ ಇರೋ. ಯಾರಾದ್ರೂ ಬಂದಾಗ, ಜೈಲಿಗೆ ಒಳಗಡೆ ಬಂದಾಗ, ಹೊಸ ಕೈದಿಗಳು ಯಾರು ಬಂದಾಗ ಹೇಳೋರು, ಹಿಂಗ್ ಹೊರಗಡೆ ಹಿಂಗಾಗಿದೆ, ಬ್ಯಾನ್ ಆಗಿದೆಯಂತೆ, ಹಿಂಗಾಗಿದೆ, ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಪಟ್ಟೆ ಭಯ ಆಯ್ತು. ಏನಪ್ಪ ಇಷ್ಟೊಂದು ಹಿಂಗ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಅವ್ರು ಬಿಡ್ತಾನೆ ಇಲ್ಲ. 3ನೇ ವಾರ ಸಿನಿಮಾ ಹೋಗಿದೆ. ನೀವೇ ಎಲ್ಲರೂ ಸಪೋರ್ಟ್ ಮಾಡೋ. ಇಲ್ಲ ಸಿನಿಮಾನು 3ನೇ ವಾರಕ್ಕೆ ಹೋಗ್ತಿತ್ತಲ್ವೋ ಗೊತ್ತಿಲ್ಲ. ದೊಡ್ಡವರು ಆಶೀರ್ವಾದ ಮತ್ತೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ 1ನೇ ವಾರಕ್ಕಲ್ಲ 2 ದಿವಸಕ್ಕೂ ನಿಲ್ಸವ್ರು. ಯಾರು ರಿಯಾಕ್ಟ್ ಮಾಡದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದ್ ಕಡೆ ಭಯ ಆಯ್ತು. ಉಮೇಶ್ ಬಣಕಾರ್ ಸರ್ ಹತ್ರ ಹೋದೆ, ಹಿಂಗ ಆಯ್ತಣ ಅಂತ ಎಲ್ಲ ಕೆಲವು ತೋರಿಸ್ದೆ. ನಂದು ಮೆಸೇಜ್ಗಳು ಮಾಡಿರೋದು, ರಿಪ್ಪು ಮಡೆನೂರು ಅಂತ ಒಂದು ಫೋಟೋ ಮಾಡಿದ್ದಾರೆ, ಅದನ್ನು ತೋರಿಸ್ತೇವೆ. ಹಿಂಗೆಲ್ಲ ಆಗಿದೆ, ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ, ನಮಗೆ ಏನ್ ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು. ಅಣ್ಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ. ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ಮನೆಗೆ ಏನೋ ವಿಷ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿರೋದು. ಯಾರು ಅವನು ಜೊತೆಲಿರೋನ್ ಕಲಾವಿದ ಅಲ್ಲ. ಕಲಾವಿದ್ರೆ ನಾನು ಅದನ್ನೇ ಹೇಳಿದ್ದವ್ರಿಗೆ, ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ. ನಮ್ಮ ಜೊತೆ ಇರೋರು ಬಾರಪ್ಪ ಒಂದು ಕಲೆಯಲ್ಲಿ ಏನೋ ಒಂದು ಮಾತಾಡೋಣ ಬಾ, ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬಾ. ಬರೀ ವಿಡಿಯೋ ಬಿಡ್ತೀನಿ, ರೆಕಾರ್ಡ್ ಬಿಡ್ತೀನಿ, ವಿಡಿಯೋ ಬಿಡ್ತೀನಿ ಅಂದ್ರೆ ನಾವು ಆ ಕೆಲಸ ಮಾಡಕ್ ಬಂದಿಲ್ಲ ಸರ್. ನಾವು ಕಲೆ ನಂಬ್ ಬಂದಿದ್ದೀವಿ. ಎಲ್ಲೋ ನನ್ನ ಹಣೆ ಬರೋ ತುಂಬಾ ಕೆಟ್ಟದಾಗಿತ್ತು ಅನ್ಸುತ್ತೆ. ಏನ್ ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ. ಈಗ ಹೋಗಿ ಸಿಗಾಕೊಂಡಿದ್ದೀನಿ. ಇವತ್ತು ನಾನು ದಿನ ಅನುಭವಿಸ್ತಾ ಇದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಾನು ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೊತಾರಲ್ಲ ಸರ್, ಎಲ್ಲ ಹೋಗ್ಬಿಡ್ತಿದ್ದೆ ನಾನು. ನಾನು ಆಕ್ಚುಲಿ ಆಚೆ ಬಂದಾಗ್ಲೂ ಅನ್ಕೊಂಡೆ ಕಾಣಿಸಬಾರ್ದು ಬೇಡಪ್ಪ ಅಂತ. ಬಟ್ ನಾನು ಕಲೆ ನಂಬೆ ಬಂದಿರೋದು, ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್.